ಚೇತನ್ ಚೇತನ್ ಕೂಟನ್ ನಿಮ್ಮಡ ಕೂಟ ಅಲ್ಲ ನಮ್ಮೂಡೆಲ್ಲ ಕೂಟ. ಗೆಳೆಯ ವೇಳಾಸುರ, ನಾನು ಯಾಗ ಮಾಡುವಾಗ ದೀಕ್ಷಿತನಾಗಿದ್ದೇನೆ. ನಾನು ಆ ವೇಳೆಯಲ್ಲಿ ಇರುವ ಸಂದರ್ಭ ಯಾರಾದ್ರೂ ಗಣಗಳು ಬಂದು ಅಥವಾ ಸೂರಾಲ ಅಧಿಕಾರಿಯಲ್ಲಿ ಯಾರು ಬಂದು ಅದನ್ನು ಹಾಳು ಮಾಡೋದಕ್ಕೆ ಮುಂದಾದರೆ ಅದರ ಸಂಪೂರ್ಣ ರಕ್ಷಕ ನೀನಾಗಿರಬೇಕು. ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ, ಸಂರಕ್ಷಣೆ ನನ್ನಲ್ಲಿದೆ. ನಿಶ್ಚಿಂತೆಯಿಂದ ಯಾಗವನ್ನು ಮುಂದುವರಿಸಬಹುದು. ನೀವು ಎಲ್ಲರೂ ಯಾಗದಲ್ಲಿ ಕುಳಿತಿರಬಹುದು. ಒಂದು ನೆನಪು ಹೌದು, ಒಂದು 60,000 ಮೂಡ ಅದು ಬೇಕು. ನೀನು ಹೇಳುವುದು ಏನುಂಟು ಅದೆಲ್ಲ ಆಚೆ ಕೂತ್ಕೊಂಡು ಕೊಟ್ಟಿ ಕೊಡ್ತಾ ಇರುತ್ತಾರೆ. ಯಾರು ಬರ್ತಾರೆ ನೋಡ್ತಾರೆ. ಆಶ್ಚರ್ಯ, ನಮ್ಮ ನಾಡಿಗೆ ಇದುವರೆಗೆ ಯಾವುದೇ ರೋಗ ರುಜಿನಾದಿಗಳು ಬಂದದ್ದಿಲ್ಲ. ಆದರೆ ಕೆಲವು ದಿವಸಗಳಿಂದ ನಾಡಿನ ಎಲ್ಲಾ ಕಡೆಯಲ್ಲಿಯೂ ಹಾಹಾಕಾರ. ಎಲ್ಲರೂ ಬಂದು ಒಬ್ಬಿರಿಯುತ್ತಾ ಇದ್ದಾರೆ, ದೂರತ್ನ ಕೊಡ್ತಾ ಇದ್ದಾರೆ. ಬರಗಾಲ ಪರಿಸ್ಥಿತಿ ನಾಡಿಗೆ ಬಂದು ಒದಗಿದೆ ಎನ್ನುವುದಾಗಿ. ಹಾಗಾದ್ರೆ ದೈವದ ಮುನಿಸೆ ಏನೇ ಇದ್ರು ನಮ್ಮಿಂದ ಪರಿಹರಿಸುವುದಕ್ಕಿದು ಸಾಧ್ಯ ಇಲ್ಲ ಅಂತಾದ ಮೇಲೆ ಆ ಕಪ್ಪಣ್ಣ ಸ್ವಾಮಿಯೇ ನಮ್ಮನ್ನು ರಕ್ಷಿಸಬೇಕು. ಅವನನ್ನೇ ಧ್ಯಾನಿಸ್ತಾ ಇರ್ತೇನೆ. ವಿಚಿತ್ರವಾದಂತಹ ಜನಗಳು ನೀವು. ಯಾರು ಅಂತ ಗೊತ್ತಾಗಲಿಲ್ಲ, ನಾನು ಯಜ್ಞ ಸಂರಕ್ಷಣೆಯಲ್ಲಿರುವಂತಹ ಹೊತ್ತಿರಲಿ ನನ್ನನ್ನು ಬಂದು ಬೇರೆ ಬೇರೆ ರೀತಿಯಲ್ಲಿ ಬೆದರಿಸ್ತಾ ಇದ್ದೀರಿ. ದುಷ್ಟ ಪಿಶಾಚಿಗಳೇ, ಒಳ್ಳೆಯ ಮಾತಲ್ಲಿ ಹೇಳ್ತೇನೆ, ಯಾಗ ಮುಗಿಯುವಲ್ಲಿವರೆಗೆ ನಿಮ್ಮ ತಲೆ ಈಚೆ ಇದ್ರೆ ನಿಮ್ಮ ತಲೆ ನಾವ್ಯಾರು ಅಂತ ಗೊತ್ತಾಗಲಿಲ್ವೇ? ಸಾಮಾನ್ಯದವರೇ ಅಲ್ಲ, ಮತ್ತೆ ಲೋಕ ರಕ್ಷಣೆಗಾಗಿ ತಿರುಗಾಡುತ್ತಿದ್ದಂತಹ ವ್ಯಕ್ತಿಗಳು. ನನ್ನ ಹೆಸರು